ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಅವರೆಕಾಳು ಉಪಯೋಗಿಸ್ಕೊಂಡು ಹಿರಳೆಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಿರಳೆಕಾಯಿ ಚಿತ್ರಾನ್ನ 2-3 ವೆರೈಟಿ ಮಾಡೋದನ್ನ ತೋರಿಸಿದ್ದೀನಿ. ಆದರೆ ಇವತ್ತು ಈರುಳ್ಳಿ, ಬೆಳ್ಳುಳ್ಳಿ ಏನು ಉಪಯೋಗಿಸ್ದೆ ಅವರೆಕಾಳು ಒಂದನ್ನೇ ಉಪಯೋಗಿಸ್ಕೊಂಡು ಈ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿದೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಒಳಗಡೆ 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಈ ಹಿರಳೆಕಾಯಿ ಅವರೆಕಾಳು ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಎಣ್ಣೆ ಚೆನ್ನಾಗಿ ಕಾಯ್ತಿದ್ದ ಹಾಗೆ 1/4 ಟೀ ಸ್ಪೂನ್ ಸಾಸಿವೆ, ಜೀರಿಗೆ 1/2 ಟೀ ಸ್ಪೂನ್, ಕಡಲೆಬೇಳೆ 1 ಟೀ ಸ್ಪೂನ್, ಉದ್ದಿನಬೇಳೆ 1 ಟೀ ಸ್ಪೂನ್, ಇವೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಅವರೆಕಾಳು ಹಾಕ್ತಾ ಇರೋದ್ರಿಂದ ಕಡಲೆಕಾಯಿ ಬೀಜ ಹಾಕ್ತಾ ಇಲ್ಲ. ನೀವು ಅವರೆಕಾಳು ಹಾಕಬೇಕಾಗ ಈ ಟೈಮಲ್ಲೇ ಕಡಲೆಕಾಯಿ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಹಾಗೆ ಶುಂಠಿ 1 ಇಂಚಿಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಾಯಿಗೆ ಸಿಗುತ್ತೆ ಅಂತ ಅನ್ನೋರು ಬೇಕಾದರೆ ತುರಿದ್ಬಿಡ್ಬೇಕಾದ್ರೂ ಹಾಕೋಬೋದು. ಜೊತೆಯಲ್ಲೇ ಹಸಿಮೆಣಸಿನ್ಕಾಯಿ ಉದ್ದುದಕ್ಕೆ ಸೀಳ್ಕೊಂಡಿರೋದು 5-6 ಖಾರಕ್ಕೆ ತಕ್ಕಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿನೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು 1-2 ಗರಿ, ತುಂಬ ದೊಡ್ಡ ಎಲೆ ಆಗಿರೋದ್ರಿಂದ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಈ ಹಸಿಮೆಣಸಿನ್ಕಾಯಿದು ಘಾಟ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿದು ಘಾಟೆಲ್ಲ ಹೋಗ್ತಿದೆ. ಹಾಗೆ 1/2 ಕಪ್ಪು ಅವರೆಕಾಳನ್ನ, ಎಳೆ ಅವರೆಕಾಳು ತೊಗೊಂಡು ಒಂಚೂರು ಉಪ್ಪು ಹಾಕಿ 1/4 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಈ ಅವರೆಕಾಳನ್ನ ಬೇಯಿಸ್ಕೊಂಡಿದ್ದೀನಿ. ನೀರೆಲ್ಲ ತೆಗೆದ್ಬಿಟ್ಟು ಬರೀ ಅವರೆಕಾಳು ಮಾತ್ರ ಈ ಒಗ್ಗರಣೆಗೆ ಹಾಕ್ಕೊಂಡು 1 ನಿಮಿಷ ಬಾಡಿಸ್ಕೊಳ್ಳೋಣ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ. ಅವರೆಕಾಳನ್ನ 1 ನಿಮಿಷ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದರಲ್ಲಿರೋವಂಥ ಖಾರ ಅಂಶ ಎಲ್ಲ ಹಿಡಿಬೇಕು. ಉಪ್ಪು ಅವರೆಕಾಳು ಬೇಯಬೇಕಾದ್ರೇ ಹಾಕೊಂಡಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಆಗಿರೋದ್ರಿಂದ ಅವರೆಕಾಳನ್ನ ಕುಕ್ಕರಲ್ಲಿ 3-4 ವಿಷಲ್ ಕೂಗಿಸ್ಕೊಳ್ಳಿ. ಸಾಫ್ಟಾಗಿ ಬೇಯುತ್ತೆ. ಸಾಫ್ಟಾಗಿ ಬೆಂದ್ರೇ ಈ ಒಂದು ಚಿತ್ರಾನ್ನಕ್ಕೆ ರುಚಿ ಜಾಸ್ತಿ. 1/4 ಟೀ ಸ್ಪೂನಷ್ಟು ಅರಶಿನ. ಅವರೆಕಾಳು ಬೇಯಿಸೋದಕ್ಕೆ ನಾವು ಉಪ್ಪು ಹಾಕಿರ್ತೀವಿ. ಈ ಚಿತ್ರಾನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗ ಹಾಕೊಳ್ತಿದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೆ. ಹಾಗೆ ಕಾಯಿ ತುರಿ 1-2 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನ ತುರಿ. ಈ ತೆಂಗಿನ ತುರಿ ಎಲ್ಲ ಹಾಕ್ತಿರೋದ್ರಿಂದನೇ ಒಂಚೂರು ಎಣ್ಣೆ ಮುಂದಾಗಿ ಹಾಕಬೇಕು. ಇಲ್ಲ ಅಂತ ಅಂದರೆ ಡ್ರೈ ಆದಂಗೆ ಆಗೋಗ್ಬಿಡುತ್ತೆ ಚಿತ್ರಾನ್ನ. ನೋಡಿ, ತೆಂಗಿನ ತುರಿ ಹಾಕಿ 1-2 ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಗೊಜ್ಜನ್ನ ನೀವು 1-3 ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ. ಏನು ಹಾಳಾಗೋದಿಲ್ಲ, ಯಾಕೆಂದರೆ ಈರುಳ್ಳಿ ಏನು ಹಾಕ್ತಾ ಇರೋದ್ರಿಂದ ಚೆನ್ನಾಗಿರುತ್ತೆ. ಇವಾಗ 1-2 ನಿಮಿಷ ತೆಂಗಿನ ತುರಿನ ಬಾಡಿಸ್ಕೊಳ್ತಿದ್ದ ಹಾಗೆ ಕೊನೆಯಲ್ಲಿ ಎರಳೆಕಾಯಿನ ರಸ. ನಾನಿಲ್ಲಿ 1/2 ಹೋಳು, ದಪ್ಪ ಸೈಜ್ ಎರಳೆಕಾಯ್ದು 1/2 ಹೋಳು ರಸನ ಹಿಂಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. 1 ನಿಮಿಷ ಇದನ್ನು ಹಾಗೆ ಬೇಯಿಸ್ಕೊಳ್ಳೋಣ. ಜಾಸ್ತಿ ಕುದ್ಸಕ್ಕೆ ಹೋಗ್ಬಾರ್ದು. ಎರಳೆಕಾಯಿ ರಸ ಹಾಕ್ತಿದ್ದ ಹಾಗೆ ತೆಂಗಿನಕಾಯಿ ಹಾಕಿರೋದ್ರಿಂದ 1 ನಿಮಿಷ ಅದನ್ನು ಬಿಸಿ ಮಾಡ್ಕೋಬೇಕಷ್ಟೇ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡಿರ್ತೀನಿ. ನಾನಿಲ್ಲಿ ಬರೀ 1 ಕಪ್ ಅಕ್ಕಿಯಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ. ಅಷ್ಟಕ್ಕೆ ಮಾತ್ರ ನಾನಿಲ್ಲಿ ಕಲಿಸ್ಕೊತಾ ಇರೋದು. ಅದಕ್ಕೋಸ್ಕರ ನೋಡಿ, 1-2 ಟೇಬಲ್ ಸ್ಪೂನ್ ಅಷ್ಟು ಗೊಜ್ಜನ್ನ ಎತ್ತಿಟ್ಕೊಂಡಿದ್ದೀನಿ. ಬೇಕಿದ್ರೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. 1 ಕಪ್ ಅಕ್ಕಿಯಲ್ಲಿ, ಸೋನಾ ಮಸೂರಿ ಅಕ್ಕಿಯಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ. 1 ಕಪ್ಗೆ 2 ಕಪ್ ಅಷ್ಟು ನೀರು ಹಾಕ್ಕೊಂಡು ಹುಡಿಯಾಗಿ ಅನ್ನ ಹಾಕೊಳ್ತಿದ್ದ ಹಾಗೆ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು 2 ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ನಿಮ್ಮ ಟೇಸ್ಟಿಗೆ, ಅಂದರೆ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಇವಾಗ ಸ್ಪ್ಯಾಚುಲಾದಲ್ಲಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಮೊದಲೇ ಒಗ್ಗರಣೆಗೆ ಹಾಕಿರೋದ್ರಿಂದ ಟೇಸ್ಟ್ ನೋಡಿ ಬೇಕಿದ್ರೆ ನಂತರ ಹಾಕೋಬೇಕಾಗತ್ತೆ. ಚೆನ್ನಾಗಿ ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದ್ಸಲ ಸ್ಪ್ಯಾಚುಲಾದಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ನೋಡಿದೆ. ಒಂಚೂರು ಕಮ್ಮಿ ಅನ್ನಿಸ್ತು, ಒಂಚೂರು ಉಪ್ಪು ಹಾಕೊಳ್ತಿದ್ದೀನಿ. ಈ ಗೊಜ್ಜನ್ನು ಅಷ್ಟೇ ಒಂದು ಚೂರು, 1 ಟೀ ಸ್ಪೂನ್ ಅಷ್ಟು ಹಾಕೊಳ್ತಿದ್ದೀನಿ. ಬೇಕಿದ್ದವರು ಚಿತ್ರಾನ್ನ ಸರ್ವ್ ಮಾಡಬೇಕಾದ್ರೆ ಆ ಗೊಜ್ಜನ್ನು ಪಕ್ಕ ಇಟ್ಟರೆ ಯಾರಿಗೆ ಉಪ್ಪು ಖಾರ ಎಲ್ಲ ಕಮ್ಮಿ ಅನಿಸುತ್ತೆ ಆ ಗೊಜ್ಜನ್ನ ಒಂಚೂರು ಮಿಕ್ಸ್ ಮಾಡಿಕೊಂಡು ತಿಂತಾರೆ. ನಾನು ಮಾಡಿರೋ ಅಂಥ ಕ್ವಾಂಟಿಟಿಗೆ ಪರ್ಫೆಕ್ಟಾಗಿದೆ ಗೊಜ್ಜು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ಸ್ಟ್ರಾಂಗ್ ಆಗಿರಬೇಕು. ಅವರೆಕಾಳು ಹಾಕಿದ್ದಾಗ ನೀವೇನಾದರೂ ಅದನ್ನು ಉಪ್ಪು ಖಾರ ಕಮ್ಮಿ ಹಾಕ್ಬಿಟ್ರೆ ನಿಮಗೆ ಟೇಸ್ಟ್ ಬರೋದಿಲ್ಲ. ಆ ಎರಳೆಕಾಯಿ ಫ್ಲೇವರು ಜೊತೆಗೆ ಅವರೆಕಾಳು ಟೇಸ್ಟು, ಎರಡೂ ಮಿಕ್ಸ್ ಆದಾಗ ಏನು ರುಚಿಯಾಗಿದೆ ಗೊತ್ತಾ. ನೋಡಿ, ಎಲ್ಲ ಚೆನ್ನಾಗಿ ಈವನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಎರಳೆಕಾಯಿನ ಅವರೆಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ನೋಡಿ, ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಅವರೆಕಾಳು ಉಪಯೋಗಿಸ್ಕೊಂಡು ಎರಳೆಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ. ಇದನ್ನು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ಕೋಬೋದು. ನಾವೆಲ್ಲ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಮಧ್ಯಾಹ್ನದವರೆಗೂ ಏನೂ ಆಗೋದಿಲ್ಲ. ಬೆಳಗ್ಗೆ ನೀವು ಲಂಚ್ ಬಾಕ್ಸಕ್ಕೆ ಪ್ಯಾಕ್ ಮಾಡಿದ್ರೆ
ಇವತ್ತಿನ ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.